ಎಲ್ಲರ ಹಿರಿಯರು ಅಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಶಾಸ್ತ್ರಿಯವರು 1916ರಲ್ಲಿ 110 ವರ್ಷದ ಹಿಂದೆ ಈ ಮೈಸೂರು ಸ್ಯಾಂಡಲ್ ಸೋಪ್ ಕಂಪನಿಯನ್ನ ಪ್ರಾರಂಭ ಮಾಡಿದರು. ಇವತ್ತು ಕರ್ನಾಟಕ ಸೇಲ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ KSTL ಆಗಿ ಈಗ 2010ರಲ್ಲಿ ಪರಿವರ್ತನೆಗೊಂಡು ಇವತ್ತು 105 ವರ್ಷದ ಇತಿಹಾಸದಲ್ಲಿ 1000 ಕೋಟಿ ರೂಪಾಯಿ ವಹಿವಾಟ ಮಾಡಿದರು. 105 ವರ್ಷದಲ್ಲಿ 1000 ಕೋಟಿ ರೀಚ್ ಆಗಿತ್ತು. ಕಳೆದ 4 ವರ್ಷಗಳಲ್ಲಿ ಇವತ್ತೊಂದು ದಿವಸ ನಾನು ಮತ್ತು ನಮ್ಮ ಚೇರ್ಮನ್ ರಾದಂತ KSTL ಚೇರ್ಮನ್ ಆದಂತ ಮಾಜಿ ಸಚಿವರು, ಶಾಸಕರಾದಂತ CS ನಾಡಗೌಡರು ಮತ್ತು MD ಪ್ರಶಾಂತ್ ಅವರು ಎಲ್ಲ ಟೀಮ್ ಇವತ್ತೊಂದು ದಿವಸ ಅನೇಕ ಪ್ರೊಡಕ್ಟ್ಸ್ ಇನ್ಕ್ಲೂಡ್ ಮಾಡಿ ಅಲ್ಲಿ ಪ್ರೊಡಕ್ಷನ್ ಹೆಚ್ಚಿಗೆ ಮಾಡಿ 3 ಶಿಫ್ಟ್ ನ ಇವತ್ತೊಂದು ದಿವಸ ಮಾಡಿ ಇದ್ದಂತ ಮಷಿನ್ಗಳಲ್ಲಿ ಹೆಚ್ಚಿಗೆ ಆಡ್ ಮಾಡದೆ ಇದ್ದಂತ ಎಂಪ್ಲಾಯೀಸ್ ನಲ್ಲಿ ಇವತ್ತು ದಿವಸ ನಾವು 47,000 ಟನ್ ಪ್ರೊಡಕ್ಷನ್ ಅನ್ನು ಮಾಡಿದೀವಿ. ಇವತ್ತು ಐತಿಹಾಸಿಕವಾಗಿ ನಾವು 2,000 ಕೋಟಿ ರೂಪಾಯಿ ವಹಿವಾಟ ಮಾಡಿ 507 ಕೋಟಿ ರೂಪಾಯಿ ಅಷ್ಟು ನಾವು ಇವತ್ತು ದಿವಸ ದಾಖಲೆಯ ಲಾಭವನ್ನ ಇವತ್ತು ದಿವಸ ಗಳಿಸಿದೀವಿ. ನಮ್ಮ ಲಕ್ಷ್ಯ ಮುಂದೆ 2028 ನಮ್ಮ ಒಂದು ಅವಧಿಯಲ್ಲಿ, ಇವತ್ತು ಈ ಸರ್ಕಾರದ ಅವಧಿಯಲ್ಲಿ, ಮತ್ತೆ ಮುಂದೆ ನಾವೇ ಬರ್ತೀವಿ ಅಮಾಕ್ ಬೇರೆ, 2028 ನಮ್ಮ ಅವಧಿಯಲ್ಲಿ ಇವತ್ತು ದಿವಸ ಈ ಸರ್ಕಾರದ ಅವಧಿಯಲ್ಲಿ ನಾವು 3,000 ಕೋಟಿ ರೂಪಾಯಿಗೆ ಇವತ್ತು ದಿವಸ ಅದನ್ನ ಒಯ್ಯಬೇಕು. 2030ರಲ್ಲಿ ಇದಕ್ಕೆ 5,000 ಕೋಟಿ ರೂಪಾಯಿ ವಹಿವಾಟ ಮಾಡಬೇಕು. ಮತ್ತೆ FMCG ಕಂಪನೀಸ್ ಅಲ್ಲಿ ವಿ ಆರ್ ನಂಬರ್ 1 ನಾವು. FMCG ಕಂಪನೀಸ್, ಹಿಂದೂಸ್ತಾನ್ ಲೇವರ್ ಎಲ್ಲವೂ ಕೂಡ ಖಾಸಗಿ ಕಂಪನಿಗಳು. ಅಲ್ಲಿ ಬಹಳಷ್ಟು ಫ್ರೀಡಮ್, ಬಹಳಷ್ಟು ಇದೆಲ್ಲ ಇರ್ತದೆ. ಒಂದು ಪಬ್ಲಿಕ್ ಸೆಕ್ಟರ್ ಯೂನಿಟ್, ಸರ್ಕಾರಿ ಸಂಸ್ಥೆ ಈ ಒಂದು ಅಚೀವ್ಮೆಂಟ್ ಮಾಡುವಂತದ್ದು, ಸಾಧನೆ ಮಾಡುವಂತದ್ದು ಬಹಳ ಪ್ರಮುಖವಾಗಿ ಇದೆ. ಈ ಗತವೈಭವ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮಾಡಿದಂತ ಗತವೈಭವ ಇವತ್ತು ಮತ್ತೆ ಮರುಕಳಿಸ್ತಾ ಇದೆ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳ DK ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನ, ಸಹಕಾರ ಕೂಡ ಬಹಳ ಮಹತ್ವದಾಗಿದೆ. ನಮ್ಮ KSTL ನ ಚೇರ್ಮನ್ರು CS ನಾಡಗೌಡರು ಹಾಗೂ ಅವರ ಒಂದು ಶ್ರಮ ನೇತೃತ್ವವನ್ನು ಕೂಡ ಇವತ್ತು ದಿವಸ ಈ ಎಲ್ಲ ಅಚೀವ್ಮೆಂಟ್ಸ್ಗೆ ಇವತ್ತು ಕಾರಣ ಆಗಿದೆ. ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಷ್ಟು % ಜಾಸ್ತಿ ಆಗಿದೆ? ನೋಡಿ, ಅದು ನಿರಂತರವಾಗಿ ಈಗ ತಮ್ಮಣ್ಣ ಬಾಚಿ ಅವ್ರದ್ದು ಬಂದ್ ಇವತ್ತು ದಿವಸ ಬಂದ ಪ್ರತಿ ತಿಂಗಳು ಕೂಡ ನಾವು 20 ಕೋಟಿ 30 ಕೋಟಿ ಇವತ್ತು ದಿವಸ ನಾವು ಇದನ್ನ ಮಾಡ್ತೀವಿ. ಈಗ ನೋಟ್ ಕೊಡ್ತಾ ಇದೀವಿ, ಒಂದು ನೋಟನ್ನು ಕೊಡ್ತಾ ಇದೀವಿ, ಜಾಸ್ತಿ ಆಗ್ತದೆ. ನಾವು ಇದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಯಾಕಂದ್ರೆ ಸೇಲ್ಸ್ ಎಲ್ಲಾ ಕಡೆನೂ ಕೂಡ ಇವತ್ತು ದಿವಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ಸುಮಾರು 14% ಅಲ್ಲ 14% ಇದೆ. ತೆಲಂಗಾಣದಲ್ಲಿ ಆಲ್ಮೋಸ್ಟ್ 45% ಇದೆ. ಕರ್ನಾಟಕ ಗೋವಾ ಕೂಡಿ 14% ಇದೆ ಏನ್ರಿ. ತೆಲಂಗಾಣದಲ್ಲಿ 45% ಇದೆ. ಆಂಧ್ರ ಮತ್ತು ತೆಲಂಗಾಣ ಕೂಡಿ 45% ಇದೆ. ದೆಹಲಿಯಲ್ಲಿ 6% ಇದೆ. ಇದೆಲ್ಲರೂ ಕೂಡ ನೇಷನ್ ವೈಡ್ ಎಲ್ಲ ಕೂಡ ನಾವು ಈಗ ರಾಯಭಾರಿ ತಗೊಂಡಿರುವಂತದ್ದು 20 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅದನ್ನ ನಾವು ಎಕ್ಸ್ಪಾಂಡ್ ಮಾಡಿ, ಅದ್ರ ಜೊತೆಗೆ ಬರೀ ಕೇವಲ ನಾವು ರಾಯಭಾರಿ ಇದನ್ನೆಲ್ಲರೂ ಕೂಡ ಆಗೋದಿಲ್ಲ. ನಾವು ನಮ್ಮ ಏನು ನೆಟ್ವರ್ಕ್ ಇದೆ, ಡೀಲರ್ಸ್ ನೆಟ್ವರ್ಕ್ 471 ಈಗ 1000 ಮೇಲೆ 71 ಮಾಡಿದ್ದಾರೆ. 71 ಇ ಕಾಮರ್ಸ್ ನಲ್ಲಿ ನಾವು ಇರ್ಲಿಲ್ಲ ಮೊದಲೆಲ್ಲಾನು. ಇ ಕಾಮರ್ಸ್ ನಲ್ಲಿ 0 ಇದ್ವಿ. ಇ ಕಾಮರ್ಸ್ ನಲ್ಲಿ ಇವತ್ತು ದಿವಸ ನಾವು ಮತ್ತು ಆಧುನಿಕ ಇದರಲ್ಲಿ ಸುಮಾರು ಈಗ 500 ಕೋಟಿ ರೂಪಾಯಿ ನಾವು ರೀಚ್ ಆಗಿದ್ದೀವಿ. ಅಮೆಜಾನು ನಿಮ್ಮ ಎಲ್ಲ ಬರ್ತಾವಲ್ಲ, ನಾವು ಅದೆಲ್ಲರೂ ಕೂಡ. ಹೀಗಾಗಿ ಎಲ್ಲಾ ವಿಧಗಳಲ್ಲಿ ಇವತ್ತು ದಿವಸ ಪ್ರಯತ್ನ ಇವತ್ತು ದಿವಸ ನಡೆದಿದೆ. ಇದಕ್ಕೆ ಕಾರಣಕರ್ತರು, ಕಾರ್ಮಿಕರು, ಅಲ್ಲಿಯ ಸಿಬ್ಬಂದಿ, ನಮ್ಮ ಅಧ್ಯಕ್ಷರಾದಂತ CS ನಾಡಗೌಡರು ಇವತ್ತು ಈ ಸರ್ಕಾರ ಈ ಕೆಲಸವನ್ನು ಮಾಡಿದೆ. ಧನ್ಯವಾದಗಳು. ನೋ ಕ್ವಶನ್. ನನ್ನ ಸುಂದರವಾದ ಪುಟ್ಟಿ. ಬಾಬಾ ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? Sultan Diamonds and Gold. Your life, your moments. Treasure the golden moments of your life.